ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ಈಸಿಯಾಗಿ ಹಾಗೆ ತುಂಬ ಬೇಗನೆ ಆಗುವಂಥ ಒಂದು ಸ್ಮೂತಿನ ಮಾಡೋಣ, ಪಪ್ಪಾಯ ಸ್ಮೂತಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣವಾ? ಸೊ ಸ್ಮೂತಿ ಮಾಡೋಕ್ಕೆ ಹಣ್ಣಾಗಿರೋ ಅಂಥ ಪಪ್ಪಾಯ, ನೆನೆಸಿರುವಂಥ ಕಲ್ಸಕ್ಕರೆ, ನೆನೆಸಿರುವಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಜೊತೆಗೆ ಖರ್ಜೂರ ಇದೆಲ್ಲ ಬೇಕು. ಸೊ ಇವಾಗ ಸ್ಮೂತಿ ಮಾಡೋದು ಹೇಗಂತ ನೋಡೋಣವಾ? ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಹೆಚ್ಚಿರೋ ಅಂಥ ಪಪ್ಪಾಯ ನೀವು ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು. ನಾವಿಬ್ಬರೇ ಇರೋದ್ರಿಂದ ಅರ್ಧ ಪಪ್ಪಾಯನ ಯೂಸ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನೆನೆಸಿ ಸಿಪ್ಪೆ ತೆಗ್ದಿರೋ ಅಂಥ ಬಾದಾಮಿ, ನೆನೆಸಿರೋ ಅಂಥ ಗೋಡಂಬಿ ಜೊತೆಗೆ ನೆನೆಸಿರೋ ಅಂಥ ದ್ರಾಕ್ಷಿನ ಹಾಕ್ತಾಯಿದ್ದೀವಿ. ನಾವಿಲ್ಲಿ ಸಕ್ಕರೆನೇ ಯೂಸ್ ಮಾಡ್ತಾ ಇಲ್ಲ, ಸೊ ಹಾಗಾಗಿ ಕಲ್ಸಕ್ಕರೆನ ಯೂಸ್ ಮಾಡ್ತಿದ್ದೀವಿ. ಸೊ ಅದನ್ನ ನಾವು 5 ಮಿನಿಟ್ಸ್ ಮುಂಚೆ ಸ್ವಲ್ಪ ನೀರು ಹಾಕಿ ನೆನೆಸಿದ್ವಿ. ಸೊ ಕಲ್ಸಕ್ಕರೆನ ಯೂಸ್ ಮಾಡ್ತಿದ್ದೀವಿ. ನೀವು ಬೇಕಾದರೆ ಬೆಲ್ಲ ಯೂಸ್ ಮಾಡ್ಬೋದು, ಸಕ್ಕರೆ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಜೊತೆಗೆ ತಣ್ಣನೆ ಹಾಲನ್ನ ಹಾಕಬೇಕು, ಬಿಸಿ ಹಾಲಲ್ಲ, ತಣ್ಣಗಿರೋ ಹಾಲನ್ನ ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಸೊ ಇದಕ್ಕೆ ಫ್ರೆಶ್ ಕ್ರೀಮ್ನು ಕೂಡ ಯೂಸ್ ಮಾಡ್ಬೋದು, ಆದರೆ ನಾವು ಯಾವುದನ್ನು ಯೂಸ್ ಮಾಡ್ತಿಲ್ಲ. ನ್ಯಾಚುರಲ್ ಆಗಿ ಹಿಂಗೆ ಇರಲಿ ಅಂತ ಹೇಳ್ಬಿಟ್ಟು ಇಷ್ಟೇ ಇಂಗ್ರೀಡಿಯೆಂಟ್ಸ್ನ, ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬ ಬೇಗ 5 to 10 ಮಿನಿಟ್ಸಲ್ಲಿ ಒಂದು ಸ್ಮೂತಿನ ಮಾಡ್ಬೋದು. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ಗೆ ಪಪ್ಪಾಯ ತುಂಬ ಒಳ್ಳೆಯದು, ತುಂಬ ಬೆನಿಫಿಟ್ಸ್ ಇದೆ ಅದರಿಂದ. ಸೊ ಹಾಗಾಗಿ ಸಮ್ಮರಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಂಡು ಕುಡಿಬೋದು. ಸೊ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ಅದನ್ನು. ಪಪ್ಪಾಯ ಕಾಳು ಥರ ಇರಬಾರ್ದು. ಸೊ ಹಂಗೆ ನೋಡ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗಿನ್ನೂ ಗಟ್ಟಿ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಹಾಲು ಹಾಕಿ ಇದನ್ನು ರುಬ್ಕೊಳ್ಳಿ. ಸೊ ಪಪ್ಪಾಯ ಸ್ಮೂತಿ ರೆಡಿ. ಸೊ ನೋಡಿದ್ರಿ ಅಲ್ವಾ, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಹೇಗೆ ಒಂದು ಒಳ್ಳೆ ಸ್ಮೂತಿನ ಮಾಡೋದು ಅಂತ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಕೀಪ್ ವಾಚಿಂಗ್, ಕೀಪ್ ಲವಿಂಗ್. ಥ್ಯಾಂಕ್ ಯು ಆಲ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.